ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ನಾವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಆಶೀರ್ವಾದಿಸುವವನಾಗಿದ್ದಾನೆ, ಶುಭವನ್ನು ಉಂಟು ಮಾಡುವವನಾಗಿದ್ದಾನೆ. ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ನಾವು ದೇವ್ರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ, ದೇವ್ರೆ ಈ ಒಂದು ಕಾರ್ಯವನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಈ ನನ್ನ ದಿನದ ಕೆಲಸದ ಮಾರ್ಗವನ್ನ ದೇವ್ರೆ ನಿನ್ನ ಹಸ್ತಕ್ಕೆ ನಾನು ಒಪ್ಪಿಸಿಕೊಡ್ತೇನೆ. ಈ ಒಂದು ದಿನದಲ್ಲಿ ಶುಭದ ಕಾರ್ಯವನ್ನ ನೀನು ಉಂಟು ಮಾಡು ಸ್ವಾಮಿ. ನನ್ನ ಕೆಲಸದಲ್ಲಿ ದೇವ್ರೆ ನೀನ್ ನನಗೊಂದು ಜಯವನ್ನ ಕೊಡು ದೇವ್ರೆ ಎಂದು ಹೇಳುವಾಗ, ಕರ್ತನು ನಾವು ಹೋಗುವಾಗಲೂ ಬರುವಾಗಲೂ ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿಯೂ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಆಶೀರ್ವಾದವನ್ನ ಉಂಟು ಮಾಡುವವನಾಗಿದ್ದಾನೆ, ಶುಭದ ಕಾರ್ಯವನ್ನ ಉಂಟು ಮಾಡುವವನಾಗಿದ್ದಾನೆ. ನಾವು ಇವತ್ತು ಎಷ್ಟೋ ದಿನಗಳಲ್ಲಿ ನಮ್ಮ ಕೆಲಸದ ಕಾರ್ಯಗಳಲ್ಲಿ ನಾವು ಒಂದು ಸೋಲನ್ನ ನೋಡ್ತಾ ಇರ್ತೇವೆ, ಒಂದು ಎದುರಾದ ಒಂದು ಕಾರ್ಯವನ್ನು ನೋಡ್ತಾ ಇರ್ತೇವೆ, ಅದನ್ನು ನಿಭಾಯಿಸಕ್ ಆಗದೆ ಇರುವಂತಹ ಸಂಗತಿಗಳನ್ನ ನಾವು ನೋಡ್ತಾ ಇರ್ತೇವೆ. ಆದರೆ ಕರ್ತನಿಗೆ ನಮ್ಮ ಕೆಲಸದ ಮಾರ್ಗಗಳನ್ನ, ನಮ್ಮ ಕೆಲಸದ ಸ್ಥಿತಿಗತಿಗಳನ್ನ ದೇವರಿಗೆ ನಾವು ಒಪ್ಪಿಸಿ ಕೊಡುವಾಗ ಕರ್ತನ ನಮ್ಮ ಕೆಲಸದ ಮಾರ್ಗಗಳನ್ನ ಆಶೀರ್ವಾದಿಸುವವರಾಗಿದ್ದಾರೆ. ಶುಭದ ಕಾರ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವಾದಿಸುವವರಾಗಿದ್ದಾರೆ. ಆದ್ದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಎಲ್ಲಾ ಕೆಲಸದ ಮಾರ್ಗಗಳನ್ನ ದೇವರಿಗೆ ಒಪ್ಪಿಸಿ ಕೊಡುವಾಗ ಆತನು ನಾವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭವನ್ನು ಉಂಟು ಮಾಡುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ, ಅವ್ರು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಕೆಲಸ ಮಾಡುವಂತಹ ಸ್ಥಳಗಳಲ್ಲಿಯೂ ದೇವರೇ ನಿನ್ ಶುಭವನ್ನ ಉಂಟು ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.